ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಸುಲಭ ರೀತಿಯಲ್ಲಿ ತುಂಬಾ ಬೇಗನೆ ತಯಾರಿಸುವಂತ ಕೋಡುಬಳೆಯ ರೆಸಿಪಿಯನ್ನು ಶೇರ್ ಮಾಡ್ತಿದ್ದೇವೆ. ಇದನ್ನು ದೀಪಾವಳಿ, ಜನ್ಮಾಷ್ಟಮಿ ಅಂತ ಹಬ್ಬದಂದು ಮಕ್ಕಳಿಗೆ ಸ್ನಾಕ್ಸ್ ಬಾಕ್ಸ್ಗೆ, ಸಾಯಂಕಾಲ ಚಹಾದ ಜೊತೆಗೆ ಸವಿಲಿಕ್ಕೆ ಮತ್ತೆ ಟ್ರಾವೆಲ್ ಮಾಡುವಾಗ ಕ್ಯಾರಿ ಮಾಡ್ಲಿಕ್ಕೆಲ್ಲ ಈ ಕೋಡುಬಳೆ ತುಂಬಾ ಒಳ್ಳೆದಿರ್ತದೆ. ನಾನಿಲ್ಲಿ 1 ಕಪ್ ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಸಾಮಗ್ರಿಯನ್ನು ಅಳತೆ ಮಾಡಲಿಕ್ಕೆ ನೀವು ಯಾವುದೇ ಕಟೋರಿ, ಕಪ್, ಬೌಲ್ ಅನ್ನು ತೆಗೆದುಕೊಳ್ಳಿ. ಸೊ ನಿಮ್ಗೆ ತುಂಬಾ ಕೋಡುಬಳೆ ಮಾಡಬೇಕು ಅಂತ ಇದ್ರೆ ದೊಡ್ಡ ಗಾತ್ರದ ಕಪ್ ಅನ್ನು ಆರಿಸಿಕೊಳ್ಳಿ. ಅಕ್ಕಿ ಹಿಟ್ಟನ್ನು ಬೌಲ್ಗೆ ಹಾಕಿದ ನಂತರ ನಾನು ಸೇಮ್ ಕಪ್ ನಲ್ಲಿ 1/4 ಕಪ್ ನಷ್ಟು ಚಿರೋಟಿ ರವೆಯನ್ನು ಅಳೆದುಕೊಂಡು ಈ ಬೌಲ್ಗೆ ಹಾಕಿದ್ದೇನೆ. ಇದನ್ನು ಕೂಡ ಅಕ್ಕಿ ಹಿಟ್ಟಿನ ಜೊತೆಗೆ ಸೇರಿಸಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ಅರ್ಧ ಟೀ ಸ್ಪೂನ್ ಜೀರಿಗೆಯನ್ನು ಹಾಕಿ. ನೀವು ದೊಡ್ಡ ಕಪ್ ನಲ್ಲಿ ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ರೆ 1 ಟೀ ಸ್ಪೂನ್ ಜೀರಿಗೆಯನ್ನು ಹಾಕಿ. ಖಾರಕ್ಕೆ ಅನುಗುಣವಾಗಿ ಅಚ್ಚ ಖಾರದ ಪುಡಿಯನ್ನು ಹಾಕಿ. ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕಿ. ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ತುಂಡು ಮಾಡಿಕೊಂಡು ಹಾಕಿ. ಇದು ಹಾಕ್ಲೇಬೇಕು ಅಂತ ಇಲ್ಲ. ಕೆಲವರು ಕೊಬ್ಬರಿ ಚೂರುಗಳನ್ನು ಸಣ್ಣದಾಗಿ ಮಾಡ್ಕೊಂಡು ಹಾಕ್ತಾರೆ. ಬೇಕಾದರೆ ಇದೆರಡನ್ನು ನೀವು ಅವಾಯ್ಡ್ ಮಾಡಬಹುದು. ಇದಕ್ಕೆ 1.5 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆಯನ್ನು ಬಿಸಿ ಮಾಡಿಕೊಂಡಿದ್ರ ಮೇಲೆ ಹಾಕಿ. ಇದು ಬಿಸಿಯಾಗಿರೋದ್ರಿಂದ ಮೊದಲಿಗೆ ಒಂದು ವಿಸ್ಕ್ನ ಸಹಾಯದಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಗಟ್ಟಿ ಹಿಂಗನ್ನು ನೀರಿನಲ್ಲಿ ಕರಗಿಸಿಕೊಂಡಿದ್ದಕ್ಕೆ ಹಾಕ್ತಿದ್ದೇನೆ. ಇದರ ಬದಲಿಗೆ ಒಂದು 1/4 ಟೀ ಸ್ಪೂನ್ ಅಷ್ಟು ಹಿಂಗಿನ ಪುಡಿಯನ್ನು ಕೂಡ ಹಾಕ್ಬೋದು. ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಸೊ ಈ ಹಿಟ್ಟು ಹೇಗಿರ್ಬೇಕಂದ್ರೆ ಚಪಾತಿ ಹಿಟ್ಟಿನ ಹಾಗೇನೆ ಅಷ್ಟೇ ಸಾಫ್ಟ್ ಆಗಿರ್ಬೇಕು. ನಡುವೆ ಎಲ್ಲಿ ಅಗತ್ಯವಿದೆಯೋ ಅಲ್ಲಿ ನೀರನ್ನು ಹಾಕಿಕೊಂಡು ಚೆನ್ನಾಗಿ ನಾದಿಕೊಳ್ಳಿ. ನೀವು ತಯಾರಿಸಿದ ಹಿಟ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಬಂದ ನಂತರ ಈ ರೀತಿ ಒಟ್ಟುಗೂಡಿಸಿ. ನಾವು ಕೋಡುಬಳೆಯನ್ನು ಮಾಡಿಕೊಳ್ಳುವ ಮೊದಲು ಇದನ್ನು ಒಂದ್ಸಲ 1-2 ನಿಮಿಷ ನಾದಿಕೊಳ್ಬೇಕು. ನೀವು ಈ ರೀತಿ ಮಾಡದೇ ಇದ್ರೆ ಕೋಡುಬಳೆಗೆ ಶೇಪ್ ಕೊಡುವಾಗ ಅದು ತುಂಡು ತುಂಡಾಗಿ ಬರ್ತದೆ. ಕೋಡುಬಳೆಯ ಹಿಟ್ಟು ಈಗ ರೆಡಿಯಾಗಿದೆ. ನಿಮ್ಗೆ ಇದರ ಕನ್ಸಿಸ್ಟೆನ್ಸಿ ಗೊತ್ತಾಗ್ಲಿಕ್ಕೆ ಈ ರೀತಿ ಒತ್ತಿ ತೋರಿಸ್ತೇನೆ. ಈಗ ಕೂಡ್ಲೇನೆ ನೀವು ಕೋಡುಬಳೆಯನ್ನು ಮಾಡಬಹುದು. ಸ್ವಲ್ಪ ಸಮಯದ ನಂತರ ಕೋಡುಬಳೆಯನ್ನು ನೀವು ಮಾಡೋದಾದ್ರೆ ಈ ಹಿಟ್ಟಿಗೆ ನೀವು ಸ್ವಲ್ಪ ಒದ್ದೆ ಬಟ್ಟೆಯನ್ನು ಹಾಕಿ ಮುಚ್ಚಿಡಿ. ಇಲ್ಲದಿದ್ರೆ ಹಿಟ್ಟು ಮೇಲ್ಭಾಗದಲ್ಲಿ ಡ್ರೈ ಆಗ್ತದೆ. ಕೋಡುಬಳೆಯನ್ನು ಮಾಡುವಾಗ ಮೊದಲಿಗೆ ನಿಮ್ಮ ಅಂಗೈಗೆ ಎಣ್ಣೆಯನ್ನು ಸವರ್ಕೊಳ್ಳಿ. ನಂತರ ಒಂದು ಸಣ್ಣ ಪೋರ್ಷನ್ ನಷ್ಟು ಹಿಟ್ಟನ್ನು ತೆಗೆದುಕೊಳ್ಳಿ. ಹಿಟ್ಟನ್ನು ಈ ರೀತಿ ರೋಲ್ ಮಾಡಿಕೊಳ್ಳಿ. ಕೆಲವರು ಸಣ್ಣ ಗಾತ್ರದ ಕೋಡುಬಳೆಯನ್ನು ಮಾಡ್ತಾರೆ. ನಿಮ್ಗೆ ಎಷ್ಟು ದೊಡ್ಡ ಗಾತ್ರದ ಕೋಡುಬಳೆ ಬೇಕೋ ಅದರ ತಕ್ಕ ಹಾಗೆ ಹಿಟ್ಟಿನ ಪೋರ್ಷನ್ ಅನ್ನು ತೆಗೆದುಕೊಳ್ಳಿ. ಇದನ್ನು ಸಮಾನವಾಗಿ ರೋಲ್ ಮಾಡಿಕೊಳ್ಳಿ. ಇದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇದೆ, ಹಾಗಾಗಿ ಸ್ವಲ್ಪ ಪೋರ್ಷನ್ ಅನ್ನು ನಾನು ತೆಗೆಯುತ್ತೇನೆ. ನಂತರ ಎರಡೂ ಬದಿಯನ್ನು ಒಟ್ಟಿಗೆ ತಂದು ಈ ರೀತಿ ಅಂಟಿಸಿಕೊಳ್ಳಿ. ಇದೇ ರೀತಿ ಉಳಿದ ಹಿಟ್ಟುಗಳಿಂದ ಕೋಡುಬಳೆಯ ಶೇಪ್ ಅನ್ನು ಮಾಡಿಕೊಳ್ಳಿ. ಹಿಟ್ಟನ್ನು ನೀವು ಚೆನ್ನಾಗಿ ನಾದಿಕೊಂಡ್ರೆ ಈ ರೀತಿ ಸ್ಮೂತ್ ಆಗಿ ಕೋಡುಬಳೆಯನ್ನು ಮಾಡ್ಲಿಕ್ಕಾಗ್ತದೆ. ಮೊದಲಿಗೆ ಒಲೆಯ ಮೇಲೆ ಎಣ್ಣೆಯನ್ನು ಫ್ರೈ ಮಾಡ್ಲಿಕ್ಕೆ ಇಡಿ. ನಂತರ ಒಂದು ಬ್ಯಾಚ್ಗೆ ಎಷ್ಟು ಕೋಡುಬಳೆ ಬೇಕೋ ಅಷ್ಟನ್ನು ಶೇಪ್ ಮಾಡ್ಕೊಂಡು ಇಟ್ಬಿಡಿ. ನಂತರ ಫ್ರೈ ಮಾಡ್ತಿರುವಾಗ ಸೆಕೆಂಡ್ ಬ್ಯಾಚ್ಗೆ ಬೇಕಾಗುವಷ್ಟನ್ನು ರೆಡಿ ಮಾಡ್ಕೊಳ್ಳಿ. ಕೋಡುಬಳೆ ಫ್ರೈ ಮಾಡ್ಲಿಕ್ಕೆ ರೆಡಿ ಆಗಿದೆ. ನಾನು ಆಲ್ರೆಡಿ ಒಲೆಯ ಮೇಲೆ ಎಣ್ಣೆಯನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೆ. ಎಣ್ಣೆಯನ್ನು ಬಿಸಿಯಾದ ನಂತರ ಕೋಡುಬಳೆಯನ್ನು ಒಂದೊಂದಾಗಿ ಬಿಡಿ. ನೀವಿದನ್ನು ಮೀಡಿಯಂ ಉರಿನಲ್ಲಿ ಫ್ರೈ ಮಾಡಬೇಕು. ಹೈ ಫ್ಲೇಮ್ ನಲ್ಲಿ ಫ್ರೈ ಮಾಡಿದಾಗ ಒಳಗಡೆ ಸಂಪೂರ್ಣವಾಗಿ ಬೆಂದಿರೋದಿಲ್ಲ. ಸ್ವಲ್ಪ ಸಮಯದ ನಂತರ ಸೌಟಿನಿಂದ ಆಚೆ ಈಚೆ ಮಾಡಿಕೊಂಡು ಎರಡೂ ಬದಿ ಸಮಾನವಾಗಿ ಫ್ರೈ ಮಾಡಿಕೊಳ್ಳಿ. ಹಾಗೇನೆ ಒಂದಕ್ಕೊಂದು ಅಂಟಿಕೊಂಡ್ರೆ ಹಗುರವಾಗಿ ಬಿಡಿಸ್ಕೊಳ್ಳಿ. ಕೋಡುಬಳೆಗೆ ಚೆನ್ನಾಗಿ ಹೊಂಬಣ್ಣ ಬಂದು ಗರಿಗರಿಯಾಗಿದೆ. ಫ್ರೈ ಆದ ನಂತರ ಎಣ್ಣೆ ಈ ರೀತಿ ಸಿಸ್ಲಿಂಗ್ ಆಗೋದು ಕಡಿಮೆ ಆಗ್ತದೆ. ಇದೇ ರೀತಿ ಉಳಿದ ಎಲ್ಲಾ ಕೋಡುಬಳೆಗಳನ್ನು ಸಮಾನವಾಗಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಹೆಚ್ಚುವರಿ ಎಣ್ಣೆಯನ್ನು ಸೋಸಿಕೊಂಡು ಒಂದು ಡಬ್ಬಕ್ಕೆ ಹಾಕಿಡಿ. ಇದು ತಣ್ಣಗಾದ ಬಳಿಕ ಡಬ್ಬದ ಮುಚ್ಚಳವನ್ನು ಹಾಕಿಕೊಂಡು ತುಂಬಾ ದಿನ ಸ್ಟೋರ್ ಮಾಡ್ಕೊಳ್ಬಹುದು. ಈ ರೆಸಿಪಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ನಾವು ಪುನಃ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.